ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯಗೌಡ. BGS ಸಂಸ್ಥೆಯ ವ್ಯವಸ್ಥಾಪಕರು ಹಾಗೆ ನಿರ್ದೇಶಕರು ಆಗಿರುವಂತಹ ಶ್ರೀ 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 ಪರಮ ಪೂಜ್ಯ ಪ್ರಕಾಶನ ಸ್ವಾಮೀಜಿಯವರ 60ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಹಾಗೆ BGS ಸಂಸ್ಥೆಯು 25ನೇ ವರ್ಷಕ್ಕೆ ಕಾಲಿಡ್ತಿರುವಂತಹ ಸಿಲ್ವರ್ ಜುಬ್ಲಿ ಕೂಡ ಕಾರ್ಯಕ್ರಮ ನಡೀತಾ ಇರುವಂತದ್ದು. ಬರೋಬ್ಬರಿ ನಿನ್ನೆಯಿಂದನೇ ಪೂಜೆ ಪುನಸ್ಕಾರಗಳು ನಡೀತಾನೆ ಇರುವಂತದ್ದು. ಇದರಲ್ಲಿ ಗಣ್ಯರು ಕೂಡ ಭಾಗಿಯಾಗ್ತಾ ಇರುವಂತದ್ದು. ಹಾಗೆ ನಟ ನಟಿಯರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಇದರಲ್ಲಿ ಇವತ್ತು ಗಣ್ಯರು ಕೂಡ ಭಾಗಿಯಾಗ್ತಾ ಇರುವಂತದ್ದು ಈ ಸಭೆ ಸಮಾರಂಭದಲ್ಲಿ. ಹಾಗೆ ಇವತ್ತು ನಮ್ಮ ಜೊತೆ ಪಿ ಮೂರ್ತಿ ಸರ್ ಕೂಡ ಈ ಒಂದು ಸಭೆ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ನಮ್ಮ ಜೊತೆ ನಮ್ಮ ಸ್ಪೀಡ್ ನ್ಯೂಸ್ ಅಲ್ಲಿ ಅವರೇ ಭಾಗಿಯಾಗ್ತಾ ಇದ್ದಾರೆ. ಅವ್ರ ಹತ್ರನೇ ಮಾತಾಡ್ಸ್ತಾ ಹೋಗ್ತೀನಿ. ಸರ್ ಮೊದಲಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ಇವತ್ತು 60ನೇ ವರ್ಷದ ನಾಡಿದ್ದು ದಿನ ಪ್ರಕಾಶನ ಸ್ವಾಮೀಜಿ ಅವರ 60ನೇ ವರ್ಷದ ಹುಟ್ಟುಹಬ್ಬ ಸಮಾರಂಭದಲ್ಲಿ ನೀವು ಇವತ್ತು ಭಾಗಿಯಾಗಿರುವಂತದ್ದು ಎಷ್ಟು ಖುಷಿ ಇದೆ? ತುಂಬಾನೇ ಖುಷಿ ಇದೆ. ಯಾಕಂತೇಳಿ ಪರಮ ಪೂಜ್ಯರು ಪ್ರಕಾಶನಾಥ ಸ್ವಾಮೀಜಿ ಅವರು 60ನೇ ವರ್ಷದ ಹುಟ್ಟುಹಬ್ಬದ ಒಂದು ಸಂಭ್ರಮ ಯಾವ ತರ ಅಂತೇಳಿ ಒಂದು ರೀತಿ ನಮ್ಗೆ ತುಂಬಾ ಖುಷಿ ಆಗ್ತದೆ. ಒಂದು ಜಾತ್ರೆಯ ಸಂಭ್ರಮ ನಾವು ಕಣ್ಣಾರೆ ನೋಡ್ತಾ ಇದೀವಿ. ಇವತ್ತು ಪರಮ ಪೂಜ್ಯರ ಒಂದು ಹುಟ್ಟುಹಬ್ಬಕ್ಕೆ ಹಲವಾರು ಗಣ್ಯರು ಪೂಜ್ಯರು ಬಂದು ಇವತ್ತು ಸ್ವಾಮಿಗಳನ್ನ ಆಶೀರ್ವಾದ ಮಾಡಿದ್ದಾರೆ. ಮತ್ತೆ ಒಂದು ಖುಷಿ ಏನಪ್ಪಾ ಅಂತೇಳಿ ಇವತ್ತು 25 ವರ್ಷ ಆಯ್ತು BGS ಸಂಸ್ಥೆ ಕಟ್ಟಿ. ಈ ಒಂದು ಸಂಸ್ಥೆ ಸಾಕಷ್ಟು ಜನ ಇವತ್ತು ವಿದ್ಯಾಭ್ಯಾಸ ಪಡ್ತಿದ್ದಾರೆ. ಸಾಕಷ್ಟು ಜನ ಇವತ್ತು ಏನು ಬಡವರು ಹಾಸ್ಪಿಟಲ್ ಅಂತ ಬಂದಾಗ BGS ಅಲ್ಲಿ ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡಿ ತುಂಬಾ ಅನುಕೂಲ ಇದೆ. ಇಂಥ ಒಂದು ಸಂಸ್ಥೆ ಕಟ್ಟಿದಂತ ಪರಮ ಪೂಜ್ಯರು ಪ್ರಕಾಶನಾಥ ಸ್ವಾಮಿ ನಾನು ತುಂಬಾ ಅವ್ರ ಪಾದಕ್ಕೆ ನಮಸ್ಕಾರ ಸಲ್ಲಿಸ್ತೀನಿ. ಯಾಕಂತ ಹೇಳಿದ್ರೆ ಇಂಥ ಒಂದು ತಾಯಿ ಮನಸ್ಸಿರ್ತಕ್ಕಂಥವ್ರು ಬೇಕು. ಹಾಗಾಗಿ ಅವರ ಹುಟ್ಟುಹಬ್ಬ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ, ದೇವರು ಚಾಮುಂಡಿ ತಾಯಿಯ ಆಯಸ್ಸು ಅವರಿಗೆ ಐಶ್ವರ್ಯ ಕೊಟ್ಟು 100 ವರ್ಷ ಕಾಪಾಡಲಿ. ಸ್ವಾಮೀಜಿಯವರು ಇನ್ನ ಕೋಟ್ಯಾಂತರ ಜನ ಮಕ್ಕಳಿಗೆ ಬೆಳಕಾಗ್ಲಿ ಅಂತೇಳಿ ನಾನು ಒಂದು ಸ್ವಾಮಿಯ ಪಾದಕ್ಕೆ ನಮಸ್ಕರಿಸಿ ಕೇಳ್ಕೊಳ್ತೀನಿ. ನೀವು ಕೂಡ ಈ ಒಂದು ಪೂಜೆಯಲ್ಲಿ ಭಾಗಿಯಾಗಿರುವಂತದ್ದು, ಯಾವುದೇ ಒಂದು ಸಮಾರಂಭ ಬಂದ್ರೂ ಕೂಡ ನೀವು ಅದರಲ್ಲಿ ತಮ್ಮದು ಅನ್ನುವಂಥದ್ದು ಒಂದು ಭಾಗಿ ಆಗೇ ಆಗ್ತೀರಾ. ಸೊ ಅದ್ರ ಬಗ್ಗೆ ಹೇಳಿದ್ರೆ ಖಂಡಿತ ಮೇಡಮ್. ಇವತ್ತು ನಾನು ಸ್ವಾಮೀಜಿಗಳಿಗೆ ಹೇಳೋದಿಷ್ಟೇ, ಇವತ್ತು ಇಡೀ ಕರ್ನಾಟಕ ರಾಜ್ಯ ಕಂಡಂತ ನಾನು ನಮ್ಮ ಪ್ರಕಾಶನಾಥ ಸ್ವಾಮೀಜಿಲಿ ಇರ್ತಕ್ಕಂಥ ಒಂದು ಒಳ್ಳೆ ಗುಣ ಅಂತ ಹೇಳಿದ್ರೆ, ಎಲ್ಲಾ ಜಾತಿ ಧರ್ಮದವರ ಎಲ್ಲ ನನ್ನ ಕುಟುಂಬ ಅಂತ ಸೇರಿಸ್ಕೊಂಡು ಪ್ರತಿಯೊಬ್ರು ಕಷ್ಟ ಅಂದಾಗ ಸಹಾಯ ಮಾಡ್ತಾರಲ್ಲ, ಅದು ತುಂಬಾನೇ ಅವರಲ್ಲಿ ನಾನು ದೇವ್ರನ್ನಂತ ರಿಯಲ್ ನೋಡಿಲ್ಲ, ಸ್ವಾಮಿಗಳನ್ನ ನಾನು ದೇವ್ರನ್ನ ಕಾಣ್ತಿದ್ದೀನಿ. ಅಂತ ಒಂದು ಮಹತ್ವ ಇರ್ತಕ್ಕಂಥ ಗುರುಗಳು ನಮ್ಮ ಶೇಖರ್ ಸ್ವಾಮೀಜಿಗಳು. ತುಂಬಾ ಖುಷಿ ಆಗ್ತದೆ. ಏನಿಲ್ಲ ಮೇಡಮ್, ಇವತ್ತು ಏನು 7ನೇ ತಾರೀಕು ಗುರುಗಳ ಒಂದು ಹುಟ್ಟುಹಬ್ಬ ಆಚರಣೆ ನಾವೆಲ್ಲ ಸೇರಿ, ಜೊತೆಗೆ ನಮ್ಮ ಸ್ಪೀಡ್ ನ್ಯೂಸ್ ಮಾಲೀಕರು ನಮ್ಮ ವೀರೇಶ್ ಅವರು ತುಂಬಾ ಎಲ್ಲ ಸ್ನೇಹಿತರು ಒಟ್ಟಾರೆ ಸೇರಿ ಗುರುಗಳ ಒಂದು ಹುಟ್ಟುಹಬ್ಬ ಸಂಭ್ರಮ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದೀವಿ. ಒಂದು ಸೆಲೆಬ್ರೇಷನ್ ಒಂದು ನಮ್ಕಂತ ಒಂದು ಸಣ್ಣದೊಂದು ಚಿಕ್ಕದಾಗಿ ಮಾಡ್ತಾ ಇದೀವಿ. ಹಾಗೆ ಪ್ರತಿಯೊಬ್ರು ನಾಳೆ ಏನು ಸಂಜೆ ಒಂದು 8 ಗಂಟೆಗೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ಬರಬೇಕು, ಮತ್ತೆ ಗುರುಜಿ ಅವರ ಆಶೀರ್ವಾದ ತಗೋಬೇಕು. ಯಾಕಂದ್ರೆ ಇಂಥ ಗುರುಜಿ ನಮ್ಗೆ ಇರ್ಬೇಕಂತೇಳಿ ಗುರುಜಿಗೆ ಮತ್ತೊಮ್ಮೆ ಕೇಳ್ತೀನಿ, ದೇವರವರಿಗೆ ತುಂಬಾ ಆರೋಗ್ಯ ಕೊಟ್ಟು ಇನ್ನ ಅತಿ ಹೆಚ್ಚು ಶಕ್ತಿನ ಕೊಟ್ಟು ಒಂದು ವಿದ್ಯಾರ್ಥಿಗಳಿಗೆ ಮತ್ತೆ ಬಡವರಿಗೆ ಸೇವೆ ಮಾಡೋಂಥ ಒಂದು ಇದನ್ನ ಕಲ್ಪಿಸ್ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ದೇವರಲ್ಲಿ ಶಕ್ತಿ ಕಲ್ಪಿಸ್ಕೊಡ್ಲಿ ಅಂತ ಕೇಳ್ಕೊಳ್ತೀವಿ ಮೇಡಮ್. ಆಮೇಲೆ ಇವತ್ತು ನಮ್ಮ ಏನು ಪ್ರಕಾಶನಾಥ ಸ್ವಾಮೀಜಿ ಅಂತ ಹೇಳಿದ್ರೆ ಬಹುಶಃ ಅವರು ನಿಮ್ಗೆಲ್ಲ ಗೊತ್ತಿರಬಹುದು. ಇವತ್ತು ಇಡೀ ರಾಜ್ಯದಲ್ಲಿಲ್ಲ ಅವ್ರ ಭಕ್ತರು, ಇಡೀ ರಾಷ್ಟ್ರ ಮಟ್ಟದಲ್ಲಿದ್ದಾರೆ. ಇವತ್ತು ರಾಷ್ಟ್ರ ಮಟ್ಟದಲ್ಲಿದ್ದಾರೆ. ಇವತ್ತು ಅವ್ರನ್ನ ನೋಡಕ್ಕೆ, ಅವ್ರಿಗೆ ಅವ್ರ ಆಶೀರ್ವಾದ ತಗೊಳಕ್ಕೆ ಇವತ್ತು ನಾಳೆ 3-4 ದಿವಸ ಕಾರ್ಯಕ್ರಮ ಜಾತ್ರೆ. ಇವನ್ನ ಬೆಳಿಗ್ಗೆ ನೋಡ್ತಾ ಇದೀವಿ, ಬೇರೆ ಕಂಟ್ರಿಗಳಿಂದ ಬಂದಿದೆ. ಸೊ ಹಾಗಾಗಿ ಪ್ರಕಾಶನ ಸ್ವಾಮಿಗಳು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಭಕ್ತಾದಿಗಳ, ಇಡೀ ದೇಶದಿಂದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಕ್ತಾದಿಗಳಿದ್ದಾರೆ. ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರು ಬರ್ತಾ ಇದ್ದಾರೆ ಸ್ವಾಮಿಗಳ ದರ್ಶನ ಮಾಡಕ್ಕೆ. ಅದರಲ್ಲೇ ನಾನೊಬ್ಬ ಅವರ ಭಕ್ತ, ಅವರ ಅಭಿಮಾನಿ ಆಯ್ತು. ಹಾಗಾಗ್ಬಿಟ್ಟು ಸ್ವಾಮಿಗಳ ದರ್ಶನ ಮಾಡಕ್ಕೆ ನಾನು ಬಂದಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಸರ್, ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು. ಸರ್ ನೋಡಿದ್ರಲ್ಲ ವೀಕ್ಷಕರು, ಇದಿಷ್ಟು ಪಿ ಮೂರ್ತಿ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಸಾಗರ್ ಜೊತೆ ಐಶ್ವರ್ಯಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.